ಇನ್ನು ಚಿಕ್ಕಬಳ್ಳಾಪುರ ಕ್ಷೇತ್ರದ ಲೋಕಸಭಾ ಕ್ಷೇತ್ರದ ಟಿಕೆಟ್ಗಾಗಿ ಬಿಜೆಪಿಯಲ್ಲಿ ಭರ್ಜರಿ ಫೈಟ್ ನಡೀತಾ ಇದೆ. ಟಿಕೆಟ್ಗೋಸ್ಕರ ಆದಿಚುಂಚನಗಿರಿ ನಿರ್ಮಲಾನಂದ ಶ್ರೀಗಳ ಮೊರೆ ಹೋಗಿದ್ದಾರೆ ಅಭ್ಯರ್ಥಿಗಳು. ಒಂದು ಕಡೆ ಡಾಕ್ಟರ್ ಕೆ ಸುಧಾಕರ್ ನನಗೆ ಟಿಕೆಟ್ ಬೇಕು ಅಂತ, ಮತ್ತೊಂದು ಕಡೆ ಯಲಹಂಕ ಶಾಸಕ ಎಸ್.ಆರ್. ವಿಶ್ವನಾಥ್ ಪುತ್ರನಿಗೆ ಟಿಕೆಟ್ ಟ್ರೈ ಮಾಡ್ತಾ ಇದ್ದಾರೆ. ಹಾಗಾಗಿ ಜೊತೆಗೆ ಈಗಾಗಲೇ ಏರ್ಪೋರ್ಟ್ನಲ್ಲಿ ಬೊಮ್ಮಾಯಿ ಅವರನ್ನ ಡಾಕ್ಟರ್ ಕೆ ಸುಧಾಕರ್ ಅವರು ಭೇಟಿ ಮಾಡಿದ್ದಾರೆ. ಜೊತೆಗೆ ನಿರ್ಮಲಾನಂದನಾಥ ಶ್ರೀಗಳನ್ನ ಭೇಟಿ ಮಾಡಿದ್ದಾರೆ. ಹೇಗಾದರೂ ಮಾಡಿ ಟಿಕೆಟನ್ನು ಪಡಿಲೇಬೇಕು ಅಂತ ಭರ್ಜರಿ ಪ್ರಯತ್ನ. ಯಾಕೆಂದರೆ ಇವತ್ತು ನಾಳೆನಲ್ಲಿ ಲಿಸ್ಟ್ ಅನೌನ್ಸ್ ಆಗಿಬಿಡುತ್ತೆ. ಒನ್ಸ್ ಲಿಸ್ಟಲ್ಲಿ ಹೆಸರು ಬಂದುಬಿಟ್ರೆ ಆಮೇಲೆ ಏನೂ ಮಾಡೋಕ್ಕಾಗಲ್ಲ. ಹಾಗಾಗೇ ಇಷ್ಟೆಲ್ಲ ಪ್ರಯತ್ನಗಳು ನಡೀತಾ ಇರ್ತಕ್ಕಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಾ. ಒಂದು ಕಡೆ ಆದಿಚುಂಚನಗಿರಿ ಮಠಾಧೀಶರನ್ನ ಭೇಟಿ ಮಾಡ್ತಕ್ಕಂಥದ್ದು, ಮತ್ತೊಂದು ಕಡೆ ಬೊಮ್ಮಾಯಿ ಅವ್ರನ್ನ ಭೇಟಿ ಮಾಡ್ತಕ್ಕಂಥದ್ದು. ಯಾಕೆಂದರೆ ಅವರು ಕೂಡ ಬೊಮ್ಮಾಯಿ ಅವರು ಡೆಲ್ಲಿಗೆ ಹೊರಟಿದ್ದಾರೆ, ಅವರು ಕೂಡ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇದೆಲ್ಲ ಇರೋದ್ರಿಂದ ಕೊನೆಯ ಕ್ಷಣದವರೆಗೂ ತಮ್ಮ ಪಟ್ಟನ್ನು ಸಡಿಲಿಸದೆ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಸುಧಾಕರ್ ಮಾಜಿ ಸಚಿವರು, ಜೊತೆಗೆ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಸೋತವರು, ಕಾಂಗ್ರೆಸ್ನಿಂದ BJPಗೆ ಬಂದವರು. ಹಾಗಾಗಿ ನನಗೆ ಟಿಕೆಟ್ ಕೊಡಿ, ನಾನು ಪಕ್ಷಕ್ಕೋಸ್ಕರ ತ್ಯಾಗ ಮಾಡಿ ಬಂದಿದ್ದೀನಿ ಅಂತಕ್ಕಂಥದ್ದನ್ನು ಕ್ಲೈಮ್ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ವಿಶ್ವನಾಥ್ ಅವರ ಪುತ್ರನಿಗೆ ಎಸ್.ಆರ್. ವಿಶ್ವನಾಥ್ ಅವರು ಟಿಕೆಟ್ಗೆ ಟ್ರೈ ಮಾಡ್ತಾ ಇದ್ದಾರೆ. ಸೊ ಅಂತಿಮವಾಗಿ ಚಿಕ್ಕಬಳ್ಳಾಪುರ ಕ್ಷೇತ್ರದ ಟಿಕೆಟ್ ಯಾರಿಗಾಗುತ್ತೆ ಅಂತಕ್ಕಂಥದ್ದು ಕೂಡ ಕುತೂಹಲ. ಇಂಥ ಸನ್ನಿವೇಶಗಳು ಹಲವಾರು ಕ್ಷೇತ್ರಗಳಲ್ಲಿ ಕಂಡು ಬರ್ತಾ ಇದೆ. ತುಮಕೂರಿನ ಸ್ಥಿತಿ ಇದಕ್ಕಿಂತ ಏನು ಭಿನ್ನವಾಗಿಲ್ಲ. ಬೇರೆ ಬೇರೆ ಕ್ಷೇತ್ರ, ಹಾವೇರಿ ಅದೇ ರೀತಿಯಾದಂತಹ ಪರಿಸ್ಥಿತಿ, ಉಡುಪಿ ಚಿಕ್ಕಮಗಳೂರು ಅದೇ ರೀತಿ ಪರಿಸ್ಥಿತಿ, ಮೈಸೂರು ಹಾಗೇ ಇದೆ. ಸೊ ಇದೆಲ್ಲವೂ ಕೂಡ ಟಿಕೆಟ್ ಫೈನಲ್ ಆಗೋ ತನಕ ನಡೆಯುವಂತಹ ಪ್ರಕ್ರಿಯೆಗಳು. ಟಿಕೆಟ್ ಆಕಾಂಕ್ಷಿತರು ಯಾರು ಸುಮ್ಮನೆ ಕೂತ್ಕೊಳ್ಳಲ್ಲ. ಮನೆಯಲ್ಲಿ ಕೂತ್ಕೊಂಡ್ಬಿಟ್ಟು ನಾನು ಸ್ಪರ್ಧೆ ಮಾಡಬೇಕು ಅಂದರೆ ಯಾರು ಮನೆಗೆ ತಂದು ಟಿಕೆಟ್ ಕೊಡಲ್ಲ. ಪ್ರಯತ್ನಗಳಾಗಬೇಕಲ್ಲ. ಆ ನಿಟ್ಟಿನಲ್ಲಿ ಈಗ ಪ್ರಯತ್ನಗಳಾಗಿದೆ. ಆದಿಚುಂಚನಗಿರಿ ಶ್ರೀಗಳನ್ನು ಸುಧಾಕರ್ ಭೇಟಿ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುದ್ದುಕೃಷ್ಣ ಅವರಿಂದ ಪಡ್ಕೊಳ್ಳೋಣ. ಮುದ್ದುಕೃಷ್ಣ, ಮೊದಲಿಂದನೂ ಕೂಡ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಫೈಟ್ ಜೋರಾಗಿದೆ. ತಮ್ಮ ಕೈಯಲ್ಲಿ ಸಾಧ್ಯವಾಗುವ ಎಲ್ಲ ಪ್ರಯತ್ನಗಳನ್ನು ಸುಧಾಕರ್ ಅವರು ಮಾಡ್ತಾ ಇದ್ದಾರೆ, ಹಾಗೆಯೇ ಎಸ್.ಆರ್. ವಿಶ್ವನಾಥ್ ಅವರು ಕೂಡ ಮಾಡ್ತಾ ಇದ್ದಾರೆ. ಅಂತಿಮವಾಗಿ ಈಗ ಕ್ಷೇತ್ರದಲ್ಲಿ ಏನು ಕೇಳಿ ಬರ್ತಾ ಇದೆ ವಿಚಾರ? ಖಂಡಿತ ಅರವಿಂದ್, ಈಗಾಗಲೇ ಕೂಡ ಇನ್ನೇನು ಬಿಜೆಪಿ ಅಭ್ಯರ್ಥಿಗಳನ್ನ ಪ್ರಕಟ ಮಾಡೋದಕ್ಕೆ ಇನ್ನೇನು 1-2 ದಿನ ಬಾಕಿ ಇದೆ. ಇವತ್ತು ಕೂಡ ದೆಹಲಿಯಲ್ಲಿ ಮೀಟಿಂಗ್ ಏನು ನಡೀತಿದೆ. ಹಾಗಾಗಿ ಇವತ್ತು ಇಲ್ಲ ನಾಳೆ ಘೋಷಣೆ ಆಗುತ್ತೆ ಅನ್ನೋಂಥ ನಿರೀಕ್ಷೆ ಎಲ್ಲರಲ್ಲೂ ಕೂಡ ಇದೆ. ಹಾಗಾಗಿ ಅಂತಿಮ ಹಂತದ ಪ್ರಯತ್ನಗಳು ಏನೆಲ್ಲ ಮಾಡಬೇಕು ಆ ಎಲ್ಲ ಪ್ರಯತ್ನಗಳನ್ನು ಕೂಡ ಪ್ರಬಲ ಆಕಾಂಕ್ಷಿಗಳು ಮಾಡ್ತಾ ಇರುವಂಥದ್ದು. ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಮಾಜಿ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಕೆ ಸುಧಾಕರ್ ಅವರು ಒಂದು ಕಡೆ, ಮತ್ತೊಂದು ಕಡೆ ಯಲಹಂಕ ಶಾಸಕರಾಗಿರ್ತಕ್ಕಂಥ ಎಸ್.ಆರ್. ವಿಶ್ವನಾಥ್ ಅವರ ಪುತ್ರ ಅಲೋಕ್ ವಿಶ್ವನಾಥ್ ಅವರು ಒಂದು ಕಡೆ, ಇಬ್ರು ಕೂಡ ನಾನಾ ನೀನಾ ಅನ್ನೋ ರೀತಿಯಲ್ಲಿ ಫೈಟ್ಗಳಿದ್ದಾರೆ. ಇಬ್ರು ಕೂಡ ಟಿಕೆಟ್ ಸಿಗಲೇಬೇಕು ಅನ್ನೋಂಥ ರೀತಿಯಲ್ಲಿ ಶತ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಈಗಾಗಲೇ ಕೂಡ ಸುಧಾಕರ್ ಅವರು ಕಳೆದ 3 ದಿನಗಳ ಹಿಂದೆ ಆದಿಚುಂಚನಗಿರಿ ಮಠಕ್ಕೆ ತೆರಳಿ ನಿರ್ಮಲಾನಂದ ಶ್ರೀಗಳನ್ನ ಭೇಟಿಯಾಗಿ ಅವರ ಹತ್ರ ಮಾತುಕತೆಯನ್ನ ನಡೆಸಿದ್ರು. ಹಾಗಾಗಿ ಈ ಒಂದು ಮಾಹಿತಿಯನ್ನ ಹರಿತಂತಹ ಅಲೋಕ್ ವಿಶ್ವನಾಥ್ ಅವರಿದೆ, ಅವರು ಕೂಡ ಚಿಕ್ಕಬಳ್ಳಾಪುರದ ಆದಿಚುಂಚನಗಿರಿಯ ಶಾಖಾ ಮಠಕ್ಕೆ ಭೇಟಿ ನೀಡಿ ಆಂಜನೇಯ ಸ್ವಾಮಿಯ ದರ್ಶನವನ್ನ ಪಡೆಯುವ ಮೂಲಕ ಶ್ರೀಗಳ ಆಶೀರ್ವಾದವನ್ನ ಪಡೆಯುವಂತ ಕೆಲಸವನ್ನ ಮಾಡಿದ್ರು. ಮತ್ತೊಂದೆಡೆ ಇವತ್ತು ತಿರುಪತಿ ದೇವಸ್ಥಾನಕ್ಕೆ ವಿಶ್ವನಾಥ್ ಅವರು ಚಿಕ್ಕಬಳ್ಳಾಪುರ ಕ್ಷೇತ್ರದ ಮುಖಂಡರನ್ನ ಕರೆದುಕೊಂಡು ಹೋಗಿ ದೇವರ ದರ್ಶನವನ್ನ ಮಾಡಿಸುವಂತಹ ಮೂಲಕ ತಮ್ಮ ಮಗನಿಗೆ ಟಿಕೆಟ್ ಸಿಗಲಿ ಮತ್ತು ಮುಖಂಡರು ತಮ್ಮ ಪರವಾಗಿ ಕೆಲಸ ಮಾಡಲಿ ಅನ್ನುವಂಥ ಕಸರತ್ತನ್ನ ಮಾಡ್ತಾ ಇದ್ರೆ. ಇದರ ನಡುವೆ ಮಾಜಿ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಕೆ ಸುಧಾಕರ್ ಅವರ ತಂದೆಯವರೆಂದರೆ ಕೇಶವ ರೆಡ್ಡಿ ಅವರು ಕೂಡ ಇವತ್ತು ತಮ್ಮ ಮಗ ಸಿಗಬೇಕು ಅನ್ನೋ ನಮ್ಮ ಮನೆ ದೇವರಾದಂತಹ ಚಿಕ್ಕಪೈಲುಗುರ್ಕಿ, ಅದು ಚಿಕ್ಕಬಳ್ಳಾಪುರ ತಾಲೂಕಿನ ಚಿಕ್ಕಪೈಲುಗುರ್ಕಿ ಗ್ರಾಮದ ಚನ್ನಕೇಶ್ವರ ಸ್ವಾಮಿ ದೇವಾಲಯಕ್ಕೆ ಹೋಗಿ ಇವತ್ತು ವಿಶೇಷ ಪೂಜೆಯನ್ನ ಸಲ್ಲಿಸಿದರೆ. ಈಗ ಮತ್ತೊಂದೆಡೆ ಸುಧಾಕರ್ ಅವರು ಇವತ್ತು ಈಗ 11:30-12 ಗಂಟೆಗೆ ಈಗ ಚಿಕ್ಕಬಳ್ಳಾಪುರದಲ್ಲಿ ಕಾರ್ಯಕರ್ತರ ಸಭೆಯನ್ನ ನಡೆಸಿದ್ರೆ. ಹಾಗಾಗಿ ಎಲ್ಲರೂ ಕೂಡ ನಾನಾ ನಿನ್ನಂತ ಜಿದ್ದಿಗೆ ಬಿದ್ದು ಏನೆಲ್ಲ ಮಾಡಬೇಕು ಎಲ್ಲ ಪ್ರಯತ್ನಗಳನ್ನ ಮಾಡ್ತಾ ಇರುವಂಥದ್ದು. ಅಂತಿಮವಾಗಿ ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನುವಂಥ ಕುತೂಹಲ ಅಂತೂ ಎಲ್ಲರನ್ನ ಕಾಡ್ತಾ ಇದೆ. ಓಕೆ ಮಧುಕೃಷ್ಣ, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ. ನಾನು ಆಗಲೇ ಹೇಳಿದಂತೆ ಪ್ರಯತ್ನಗಳಾಗಲೇಬೇಕು, ಲಾಬಿಗಳು ನಡಿಲೇಬೇಕು. ಆ ನಂತರ ವರ ಸಿಗುತ್ತಾ ಇಲ್ವಾ ಹೈಕಮಾಂಡ್ನಿಂದ ಅದು ಬೇರೆ ಪ್ರಶ್ನೆ. ಪ್ರಯತ್ನಗಳು ನಡೀತಾ ಇದೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಹಾಗೇನೆ. ಒಂದು ಸರ್ತಿ ಟಿಕೆಟ್ ಅನೌನ್ಸ್ ಆದಮೇಲೆ ಯಾರಿಗೆ ಸಿಗುತ್ತೆ ಅವರು ಪ್ರಚಾರ ಮುಂದುವರಿಸ್ತಾರೆ, ಯಾರಿಗೆ ಸಿಗಲಿಲ್ಲ ಅವರು ಅಸಮಾಧಾನಗೊಳ್ತಾರೆ ಅಥವಾ ಸೈಲೆಂಟ್ ಆಗ್ತಾರೆ ಅಷ್ಟೆ. ಒಂದು ಕಡೆ ಅಲೋಕ್ ವಿಶ್ವನಾಥ್, ಎಸ್.ಆರ್. ವಿಶ್ವನಾಥ್ ಅವರ ಪುತ್ರ, ಮತ್ತೊಂದು ಕಡೆ ಆದಿಚುಂಚನಗಿರಿ ಶ್ರೀಗಳನ್ನು ಭೇಟಿಯಾಗಿರ್ತಕ್ಕಂಥ ಡಾಕ್ಟರ್ ಕೆ ಸುಧಾಕರ್. ಪ್ರಯತ್ನಗಳೆಲ್ಲವೂ ಕೂಡ ಕ್ಷೇತ್ರದಲ್ಲಿ ನಡೀತಾ ಇದೆ. ಆಮೇಲೆ ಕ್ಷೇತ್ರದಲ್ಲಿ ನಾವು ತುಂಬ ಆ್ಯಕ್ಟಿವ್ ಆಗಿದ್ದೀವಿ, ನಮಗೆ ಜನ ಬೆಂಬಲ ಇದೆ ಅಂತಲೂ ತೋರಿಸ್ಕೋಬೇಕಲ್ಲ, ಅದು ಕೂಡ ಹೈಕಮಾಂಡ್ಗೆ ಮುಟ್ಟಬೇಕಲ್ಲ. ನೋಡಿ ನನಗೆ ಜನ ಬೆಂಬಲ ಎಷ್ಟಿದೆ ಅಂತಂದ್ಬಿಟ್ಟು. ಹಾಗಾಗಿ ಪ್ರಯತ್ನಗಳು ಮಾಡ್ತಾ ಇದ್ದಾರೆ.